ಸೊ ಈಗ ನೆಕ್ಸ್ಟ್ ನೋಡೋಣ Ctrl+S ಏನಂದರೆ ಸೇವ್. ಸೊ ಈಗ ನಾನು ಆಗಲೇ ಹೇಳ್ದಂಗೆ Ctrl+S ಅನ್ನು ಒತ್ತಿದ್ರೆ ಸೇವ್ ಆಟೋಮೆಟಿಕ್ ಸೇವ್ ಆಗುತ್ತೆ. ಅದೇ ನೀವು Shift+F12ನ ಕ್ಲಿಕ್ ಮಾಡಿದ್ರೆ ಸೊ ಈಗ ನಾನು ಒಂದು ನ್ಯೂ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಣ. ಸೊ ನಾವಿಲ್ಲಿ ಆ ಶಾರ್ಟ್ಕಟ್ ಕೀ ಯೂಸ್ ಮಾಡೋಣ, Shift+F12. ಸೊ ನಿಮಗೆ ಇಲ್ಲಿ ಒಂದು ತೋರಿಸುತ್ತೆ ಬಾಕ್ಸ್, ನೀವು ನೋಡ್ಬೋದು ಸೇವ್ ಮಾಡೋದು ಹೇಗೆ ಅಂತ. ಅದೇ ನೀವು Ctrl+S ಕೂಡ ಸೇವ್ ಆಪ್ಷನ್ ಬರುತ್ತಿದೆ. ಸೊ ಏನಂದರೆ ನೀವು ಆಗಲೇ ನಾನು ಹೇಳ್ದಂಗೆ ಸುಮಾರು ಶಾರ್ಟ್ಕಟ್ ಕೀಸ್ಗಳಿದೆ ಈ ಥರ ಇಂಟ್ರೆಸ್ಟಿಂಗ್ ಆಗಿ. ಸೊ ನೀವು ಇದನ್ನೆಲ್ಲ ಯೂಸ್ ಮಾಡಿ, ಯಾಕಂದರೆ ಬರೀ ಒಂದೇ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತಾರೆ, ಬೋರ್ ಹೊಡೆಯುತ್ತೆ. ಹೊಸ ಟ್ರೈ ಮಾಡ್ತಾ ಇರಬೇಕು. ಸೊ ಈಗ ಸಬ್ಸ್ಕ್ರಿಪ್ಟು ಮತ್ತು ಸೂಪರ್ ಸ್ಕ್ರಿಪ್ಟ್ ಇದು ಕೂಡ ನೀವು ಹೇಗೆ ನೀವು ಒಂದು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ನೀವು ಏನಂತ ಕ್ವಶನ್ ಪೇಪರ್ ರೆಡಿ ಮಾಡ್ತೀವಿ, ನೀವು ಅಲ್ಲಿ ಸೂಪರ್ ಸ್ಕ್ರಿಪ್ಟು ಸಬ್ಸ್ಕ್ರಿಪ್ಟ್ನ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ H2O ಆಗಿರ್ಬೋದು, ಮತ್ತು ಮ್ಯಾಟ್ರಿಕ್ಸಲ್ಲಿ ನಿಮಗೆ ಪವರ್ ಕೊಡೋದಾಗಿರ್ಬೋದು. ನೋಡೋಣ ಈಗ ಸಬ್ಸ್ಕ್ರಿಪ್ಟನ್ನು ನಾವು ಹೇಗೆ ಟ್ರೈ ಮಾಡೋಣ. ಒಂದು ಸೊ ಈಗ ನಾವು H2O, ಸೊ H2Oಗೆ 2 ಕೆಳಗೆ ಬರಬೇಕಲ್ವಾ ಸಬ್ಸ್ಕ್ರಿಪ್ಟ್. ಸೊ ಅದಕ್ಕೆ ಶಾರ್ಟ್ ಕೀನು Ctrl = ಸೊ ನೀವು ನೋಡ್ಬೋದು 2 ಆಗಿದೆ. ಸೊ ನೀವು ವರ್ಡ್ ಓದಿದ್ರೆ ಮತ್ತೆ ಬರುತ್ತೆ. ಸೊ ಅವಾಗ ನೀವು ಮತ್ತೆ ಇದನ್ನು ಆಪ್ಷನ್ ರಿಮೂವ್ ಮಾಡಬೇಕು. ಅದೇಗೆ Ctrl+= ಓಪನ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ H2O ಆಯ್ತಲ್ಲ. ಸೊ ಈಗ ಸೂಪರ್ ಸ್ಕ್ರಿಪ್ಟ್ ಒಂದು ಫಾರ್ಮುಲಾ ಏನು ಯೂಸ್ ಮಾಡೋಣ, ಪವರ್ ಕೊಡೋಣ 2⁻³ 2 Ctrl+Shift+ ಕ್ಲಿಕ್ ಮಾಡಿ 2⁻³ ನೋಡ್ಬೋದು ಇಲ್ಲಿ ಆನ್ ಆಗಿದೆ. ಸೊ ಮತ್ತೆ ಈಗ ಇದನ್ನು ರಿಮೂವ್ ಮಾಡ್ಬೇಕಂದ್ರೆ Ctrl+Shift+. ಸೊ ಈಗ ನೀವು ನೋಡ್ಬೋದು ರಿಮೂವ್. ಸೊ ಈ ಥರ ನಾವು ಬೇಗ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು. ಸೊ ಫಾರ್ಮ್ಯಾಟ್ ಪೇಂಟರ್, ಈ ಫಾರ್ಮ್ಯಾಟ್ ಪೇಂಟರ್ ನಾವು ಯೂಶಲಿ ಏನಂದರೆ ಒಂದ್ಸತಿ ಯೂಸ್ ಮಾಡ್ಬೋದು. ಈಗ ಏನಂದರೆ ಈಗ ಹೈಲೈಟು ನೀವು ಇಲ್ಲಿ ಹೋಗಿ ಹಿಂಗೆ ಒಂದ್ಸತಿ ಯೂಸ್ ಆಗುತ್ತೆ, ಮತ್ತೆ ನೀವು ಮಾಡಬೇಕು. ಸೊ ಅದೇ ಈ ಫಾರ್ಮ್ಯಾಟ್ ಪೇಂಟರ್ ಶಾರ್ಟ್ಕಟ್ ಕೀ ಯೂಸ್ ಮಾಡಿದ್ರೆ ನೀವು ಎಷ್ಟೇ ಸತಿ ಬೇಕಂದ್ರೂ ನೀವು ಯೂಸ್ ಮಾಡ್ಕೊಬೋದು. ಅದೇಗೆ ನೋಡ್ಬೋದು ನೋಡಿ. ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, Ctrl+Shift+C ಕಾಪಿ ಆಗಿದೆ ಅಲ್ವಾ. ಸೊ ನನಗೆ ಇಲ್ಲಿ ಪೇಸ್ಟ್ ಆಗಬೇಕು. ಅದಕ್ಕೆ ಶಾರ್ಟ್ಕಟ್ ಕೀನು Ctrl+Shift+V. ಸೊ ನಾನು ಆಗಲೇ ಹೇಳ್ದಂಗೆ ಫಾರ್ಮ್ಯಾಟ್ ಪೇಂಟರಲ್ಲಿ 2 ಸತಿ ಒತ್ತಬೇಕಾಗತ್ತೆ ಅಲ್ಲಿ ಹೋಗಿ. ಸೊ ನೀವು ಈ ಶಾರ್ಟ್ಕಟ್ ಕೀ ಯೂಸ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬೇಕಂದ್ರೆ ಹೋಗಿ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಹೈಲೈಟ್ ಆಗ್ತದೆ, ನೋಡಿದ್ರಲ್ಲ. ಸೊ ಇದು ಬಂದು ನಿಮಗೆ ನೆಕ್ಸ್ಟ್ ಫೀಚರ್. ಸೊ ನೀವು ನೋಡಿರ್ಬೋದು ಈಗಾಗಲೇ 15th ಟ್ರಿಕ್ ಶಾರ್ಟ್ಕಟ್ ಕೀಸ್ನ ಕಲ್ತಿದ್ದೀವಿ. ಸೊ 15ಅಲ್ಲೂ ನಿಮಗೆ ಒಂದಷ್ಟು ಬೇರೆ ಶಾರ್ಟ್ಕಟ್ ಕೀಸ್ 2 3 ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಗೋ ಟು ನೆಕ್ಸ್ಟ್ ವಿಂಡೋ, ಗೋ ಟು ಪ್ರೀವಿಯಸ್ ವಿಂಡೋ. ಸೊ ಗೋ ಟು ನೆಕ್ಸ್ಟ್ ವಿಂಡೋ, ಗೋ ಟು ಪ್ರೀವಿಯಸ್ ವಿಂಡೋ ಏನು ಡಿಫ್ರೆನ್ಸ್ ಇಲ್ಲ. ಸೊ ಅದು ಹೇಗೆ ಯೂಸ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಣ. ಇಲ್ಲೊಂದು ಟೈಪಿಂಗ್ಸ್. ಸೊ ಇಲ್ಲಿ ಒಟ್ಟು ನಾನು 3 ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿದೆ. ಸೊ ಇದು ಫಸ್ಟ್ ಡಾಕ್ಯುಮೆಂಟ್ ಆಗಿದೆ. ಸೊ ಪ್ರೀವಿಯಸ್ ಒಂದು ಡಾಕ್ಯುಮೆಂಟ್ ಒಂದು ಟೈಪಿಂಗ್ ಆಗಿದೆ.
ಏನಂದರೆ ಈಗ ನೀವು ಒಂದು ಡಾಕ್ಯುಮೆಂಟಲ್ಲಿ ವರ್ಕೌಟ್ ಮಾಡ್ತಾಯಿದ್ದೀರಿ. ಸೊ ನೆಕ್ಸ್ಟ್ ವಿಂಡೋ ನೋಡಬೇಕಂದ್ರೆ Ctrl+F6. ಸೊ ಇದು ಈಗ ತಾನೇ ಓಪನ್ ಮಾಡಿರೋ ವಿಂಡೋ. ಸೊ ನಾವು ಪ್ರೀವಿಯಸ್ ವಿಂಡೋ ಹೋಗಬೇಕು. ಸೊ ಪ್ರೀವಿಯಸ್ ವಿಂಡೋ ಅದು ಹೇಗೆ ಹೋಗೋದಂದ್ರೆ, ಇದು ಕರೆಂಟ್ ಆಗಿದ್ದರೆ ಇದು ಹಿಂದಿನ ವಿಂಡೋಗೆ ಹೋಗ್ಬೇಕು. ಅವಾಗ Ctrl+Shift+F6. ಸೊ ಇದು ನೋಡ್ಬೋದು, ಇದು ಬ್ಲ್ಯಾಂಕ್ ಆಗಿದೆ. ಸೊ ಇದು ಪ್ರೀವಿಯಸ್ ವಿಂಡೋ. ಈ ಥರ ನೀವು ಯೂಸ್ ಮಾಡಿದ್ರೆ ನೀವು ಇಲ್ಲಿ ಕರ್ಸರ್ನ ತಂದು ಯಾವ ವರ್ಡ್ ತೆಗಿಬೇಕು ಅಂದ್ರೂ ನಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಈ ಶಾರ್ಟ್ಕಟ್ ಯೂಸ್ ಮಾಡಿಕೊಂಡು ನೀವು ಬರ್ದಿರೋ ಡಾಕ್ಯುಮೆಂಟ್ಸ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಬೇಗ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನೀವು ನೋಡ್ಬೋದು, ಮೂವ್ ಒನ್ ವರ್ಡ್ ಟು ದ ರೈಟ್. ಸೊ ಏನಂದರೆ ಈ ಫೀಚರ್, ಈಗ ನೀವು ಟೈಪ್ ಮಾಡ್ತಾ ಇರ್ತೀರ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಮತ್ತೆ ನೀವು ಅಲ್ಲಿಗೆ ಹೋಗಿ ಎರೇಸ್ ಮಾಡಬೇಕಾಗುತ್ತೆ. ಅದೇ ಇದರಿಂದ ಏನಂದರೆ ನೀವು ನೋಡ್ಬೋದು, ಈಗ ಅಲ್ಲಿ ಇದೆ ಕರ್ಸರ್. ಈಗ ನೀವು ಕಂಟ್ರೋಲ್ ರೈಟ್ ಆರೋ ಕೀ ನೀವು ನೋಡ್ಬೋದು, ಇಲ್ಲಿ ಬಂತು. ಒನ್ ವರ್ಡನ್ನು ಜಂಪ್ ಮಾಡುತ್ತೆ ಈ ಫೀಚರ್. ಸೊ ನೆಕ್ಸ್ಟ್ ಬಂದು ಲೆಫ್ಟ್ ಆರೋ ಕೀ. ಕಂಟ್ರೋಲ್ ನೋಡ್ಬೋದು ಜಂಪ್ ಆಗ್ತಿದೆ. ಸೊ ಈಗ ನೆಕ್ಸ್ಟ್ ಬಂದು ಡಿಲೀಟ್. ಸೊ ಆಗಲೇ ನೀವು ಕಲ್ತಿದ್ದೀರ ಬ್ಯಾಕ್ ಸ್ಪೇಸು ಡಿಲೀಟು. ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟು ಅಂದರೆ, ಇದು ಬಂದು ಒಂದು ವರ್ಡ್ನ ಡಿಲೀಟ್ ಮಾಡುತ್ತೆ, ಅದು ಒಂದು ಲೆಟರ್ನ ಡಿಲೀಟ್ ಮಾಡುತ್ತೆ. ಇದು ಒಂದೇ ಶಾರ್ಟಿಗೆ ಒಂದು ವರ್ಡ್ನ ಡಿಲೀಟ್ ಮಾಡುತ್ತೆ. ಅದು ಹೇಗೆ ಅಂದರೆ, ಈಗ ನೀವು ಇಲ್ಲಿ ಕರ್ಸರ್ನ ಪ್ಲೇಸ್ ಮಾಡಿದ್ದೀರಾ. ಸೊ ನಿಮ್ಮ ರೈಟ್ ಸೈಡಿಂದ ನಿಮಗೆಲ್ಲ ಕೂಡ ಡಿಲೀಟ್ ಆಗುತ್ತೆ. ನಮಗೆ ಬೇಡ ಅಂದರೆ Ctrl+ ಡಿಲೀಟ್ ಆ ವರ್ಡ್ ಮೇಲೆ ಪ್ಲೇಸ್ ಮಾಡಿ. ಕಂಟ್ರೋಲ್ ಸೊ ರೀಡಿಂಗ್ ನೋಡೋದ್ರ. ಸೊ ನೀವು ಎಲ್ಲಿ ಪ್ಲೇಸ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಪೂರ್ತಿ ಡಿಲೀಟ್ ಆಗಿದೆ. ಸೊ ಮತ್ತೆ ನಾನು ಈ ಥರ ಕರ್ಸರ್ ಪ್ಲೇಸ್ ಮಾಡಿದ್ದೀನಿ. ನೋಡ್ಬೋದು ಹೇಗೆ ಡಿಲೀಟ್ ಆಯಿತು. ನಿಮ್ಮ ರೈಟ್ ಸೈಡ್ಗೆ ಒಂದು ವರ್ಡ್, ನೀವು ಕರ್ಸರಿಂದ ಆ ವರ್ಡು ರೈಟ್ ಸೈಡ್ಗೆ, ಯಾಕಂದರೆ ನೀವು ಅಲ್ಲಿ 5 ಲೆಟರ್ಸ್ ಇರುತ್ತೆ. ಸೊ ಡಿಲೀಟ್ ಬಟನ್ ಒತ್ತಾನೆ ಇರಬೇಕು. ಸೊ ಇದರಿಂದ ನಿಮ್ಗೆ ಬೇಗ ಡಿಲೀಟ್ ಆಗುತ್ತೆ. ಸೊ Ctrl+ ಬ್ಯಾಕ್ ಸ್ಪೇಸ್. ಸೊ ನಾನು ಕರ್ಸರಲ್ಲಿ ಪ್ಲೇಸ್ ಮಾಡಿದ್ದೀನಿ. Ctrl+ ಬ್ಯಾಕ್ ಸ್ಪೇಸ್. ಸೊ ಇದು ಲೆಫ್ಟ್ ಸೈಡಿಂದ ನಿಮ್ಮ ವರ್ಡ್ನ ಡಿಲೀಟ್ ಮಾಡುತ್ತೆ. ಸೊ ಇದು ಬಂದು ಅಪ್ ಆರೋ ಕೀ, ಡೌನ್ ಆರೋ ಕೀ ಯೂಸ್ ಮಾಡ್ತೀರಾ. ಅದೇ ತುಂಬಾ ಪ್ಯಾರಾಗ್ರಾಫ್ ಇರುತ್ತೆ ಅದರಲ್ಲಿ. ಆಗ ಏನು ಮಾಡಬೇಕಾಗತ್ತೆ ಅಂದರೆ Ctrl+ ಅಪ್ ಆರೋ ಕೀ, ಡೈರೆಕ್ಟ್ ನಿಮಗೆ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಪಾಯಿಂಟ್ ಕರ್ಕೊಂಡೋಗುತ್ತೆ. ಯಾಕಂದರೆ ನೀವು ಒಂದು ಅಪ್ ಆರೋ ಕೀ ಹೋಗ್ಬೇಕು, ಒಂದಷ್ಟು ಸೆಂಟೆನ್ಸ್ ಪ್ಯಾರಾಗ್ರಾಫ್ ಅಂದರೆ ನೀವು ಅಪ್ ಆರೋ ಕೀ ಯೂಸ್ ಮಾಡ್ತಾನೆ ಇರಬೇಕು, ಇಲ್ಲ ಕರ್ಸರ್ ಕೀ. ಸೊ ಈ ಶಾರ್ಟ್ಕಟ್ ಕೀಸಿಂದ ನೀವು ನಾರ್ಮಲ್ Ctrl+C1 ಓದಿದ್ರೆ ಡೈರೆಕ್ಟಾಗಿ ಹೋಗುತ್ತೆ. ಅದೇ ಈಗ ಡೌನ್, ಸೊ ಎಂಡ್ ಆಫ್ ದ ಪ್ಯಾರಾಗ್ರಾಫಿಗೆ ಬರಬೇಕು ಅಂದರೆ Ctrl+ ಡೌನ್ ಆರೋ ಕೀ, ಆರಾಮಾಗಿ ನಿಮ್ಮ ಎಂಡ್ ಆಫ್ ದ ಪ್ಯಾರಾಗ್ರಾಫ್ ಬರ್ತೀರ. ಸೊ ಓಪನ್ ಕಮ್ಯಾಂಡ್ ಏನಂದರೆ, ಈಗ ನೀವು ಒಂದು ಫೈಲ್ನ ಓಪನ್ ಮಾಡಬೇಕು, ನೋಡಬೇಕು ಅಂತೀರ. ಸೊ ಅದು ಹೀಗೆ Ctrl+O ಯೂಸ್ ಮಾಡ್ತೀರ. ಸೊ ಇನ್ನೊಂದು ಫಂಕ್ಷನ್ ಬಂದು Ctrl+F12 ನೋಡ್ಬೋದು. ಕಮೆಂಟ್ ಪ್ರಾಂಪ್ಟ್ ಓಪನ್ ಆಗಿದೆ. ಸೊ ಈ ಥರ ನೀವು ಯೂಸ್ ಮಾಡ್ಬೋದು. ಈಗ ಬುಲೆಟ್ ಯೂಸ್ ಮಾಡ್ಬೇಕಂದ್ರೆ ಮತ್ತೆ ನೀವು ಅಲ್ಲಿ ಫಾಂಟ್ಗೆ ಹೋಗಿ ಪ್ಯಾರಾಗ್ರಾಫಲ್ಲಿ ಬುಲೆಟ್. ಸೊ
ಸೊ ಇಲ್ಲಿ ನೀವು ಶಾರ್ಟ್ಕಟ್ ಕೀನ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎಲ್ಲ ಹಾಕಿದ್ರೆ ನಿಮಗೆ ಬುಲೆಟ್ಸ್ ಆ್ಯಡ್ ಆಗುತ್ತೆ. ನೋಡ್ಬೋದು ಬುಲೆಟ್ಸ್ ಹೇಗೆ ಆ್ಯಡ್ ಆಯಿತು. ಇದರಿಂದ ನಿಮ್ಮ ವರ್ಕ್ ಬೇಗ ಆಗುತ್ತೆ. ಸೊ ಹೈಪರ್ ಲಿಂಕಲ್ಲಿ ನೀವೇ ನೋಡಬೇಕು, ರಿವ್ಯೂ ಮೇಲಿಂಗ್ಸ್ ರೆಫರೆನ್ಸ್ಗೆಲ್ಲ ಹುಡ್ಕಾಡಿ ತಡ್ಕಾಡಿ ಹೋಗಿ ಹಾಕ್ಬೇಕು. ಸೊ ನಿಮ್ಮ ಶಾರ್ಟ್ಕಟ್ ಕೀಯಿಂದ ಬೇಗನೆ ಹಾಕ್ಬೋದು. ಕಂಟ್ರೋಲ್ ಪ್ಲಸ್ ಕೆ ನಿಮಗೊಂದು ಕಮೆಂಟ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ಬ್ರೌಸ್ ಮಾಡಿರ್ಬೋದು ಎಲ್ಲ ರೀಸೆಂಟ್ ಫೈಲ್ಸ್ ಏನಾದ್ರು ಇದೆ. ಸೊ ಮೇಲ್ ID ಆಗಿರ್ಬೋದು. ಇಲ್ಲಿ ನೀವು ಪ್ಲೇಸ್ ಮಾಡಬೇಕು ಅಂದರೆ ಹೈಪರ್ ಲಿಂಕು ಯೂಸ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಲಿಂಕ್ ಟೈಪ್. ಸೊ ಈಗ ನೆಕ್ಸ್ಟ್ ನೀವು ನೋಡ್ಬೋದು ಪ್ರಿಂಟಲ್ಲಿ ನಿಮ್ಗೆ ನೋಡ್ಬೋದು 2 ಆಪ್ಷನ್ ಇದೆ, ಕಂಟ್ರೋಲ್ ಪ್ಲಸ್ P, ಕಂಟ್ರೋಲ್ ಪ್ಲಸ್ ಶಿಫ್ಟ್ F12. ಸೊ ಈಗ ನಾವು ಕಂಟ್ರೋಲ್ ಪ್ಲಸ್ Pನ ಡೈಲಿ ಯೂಸ್ ಮಾಡ್ತೀವಿ, ಕಾಮನ್ ಶಾರ್ಟ್ಕಟ್ ಕೀ. ಸೊ ಈಗ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಕಂಟ್ರೋಲ್ ಶಿಫ್ಟ್ F12 ನೋಡ್ಬೋದು. ಸೊ ಏನಂದರೆ ಈ ಅಡ್ವಾನ್ಸ್ ಶಾರ್ಟ್ಕಟ್ ಕೀ ಕಲಿತರೆ ನಿಮಗೆ ವ್ಯಾಲ್ಯೂ ಬರುತ್ತೆ. ಒಂದು IT ಸೆಕ್ಟರಲ್ಲಾಗಿರ್ಬೋದು, ಒಂದಷ್ಟು ವ್ಯಕ್ತಿಯವರ ಹತ್ರ. ಯಾಕಂದರೆ ಎಲ್ಲರೂ ಕಾಮನ್ ಯೂಸ್ ಮಾಡೋಕ್ಕಿಂತ ನೀವು ಅಡ್ವಾನ್ಸ್ನ ಕಲಿತ್ರೆ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಈ ಅಡ್ವಾನ್ಸ್ ಟ್ಯುಟೋರಿಯಲ್ಸು ಈ ಕನ್ನಡದಲ್ಲಿ ಯಾರು ಕೂಡ ಹೇಳ್ಕೊಟ್ಟಿಲ್ಲ. ಯಾಕಂದರೆ ಎಲ್ಲರೂ ಇಂಗ್ಲೀಷಲ್ಲಾಗಿರ್ಬೋದು, ಹಿಂದಿಯೆಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಏನಂದರೆ ಯಾರಿಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಕನ್ನಡದಲ್ಲಿ ಆರಾಮಾಗಿ ಕಲಿಬೋದು. ಜೊತೆಗೆ ಈ ವಿಡಿಯೋನ ಕನ್ನಡ ಬರ್ದೇ ಇರೋರ್ಗೂ ಇಂಗ್ಲೀಷ್ ಬರೋರಿಗೆ ಅವರು ಕೂಡ ನೋಡ್ಬೋದು. ಯಾಕಂದರೆ ನೀವು ಶಾರ್ಟ್ಕಟ್ ಕೀಸ್ನ ನೋಡಿದ್ರೆ, ಸೊ ನಾನು ಸೆಂಟೆನ್ಸ್ ಕೊಟ್ಟಿರ್ತೀನಿ, ಸೊ ನೀವು ಅದನ್ನು ಓದ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಬಂದು ಕಂಟ್ರೋಲ್ ಪ್ಲಸ್ A ಸೆಲೆಕ್ಟ್ ಆಲ್. ಸೊ ಈ ವರ್ಡ್ ಪೂರ್ತಿ ಸೆಲೆಕ್ಟ್ ಆಗುತ್ತೆ, ನೋಡ್ಬೋದು ಪೂರ್ತಿ ಡಾಕ್ಯುಮೆಂಟ್ ಸೆಲೆಕ್ಟ್. ಈಗ ಸ್ಟೈಲ್, ಸೊ ಈಗ ನೀವು ಸ್ಟೈಲ್ನ ನೋಡ್ಬೋದು, ಇಲ್ಲಿ ಹೋಗಿ ಸ್ಟೈಲನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ನೀವು ಅದನ್ನು ಮಾಡೋಕ್ಕಿಂತ ಕಂಟ್ರೋಲ್ ಶಿಫ್ಟ್ S ನಿಮಗೆ ಇಲ್ಲಿ ಓಪನ್ ಆಗುತ್ತೆ, ನೋಡ್ಬೋದು. ಇವಾಗ ನಾರ್ಮಲ್ ಇದೆ, ಹೆಡ್ಡಿಂಗ್ ಇದೆ, ಟೈಟಲ್, ಸಬ್ ಟೈಟಲ್. ಸೊ ಈ ಥರ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಬೋದು ಇಲ್ಲೇ ಈಸಿಯಾಗಿ ಶಾರ್ಟ್ಕಟ್ಗಿಂತ. ಸೊ ಈಕ್ವೇಷನ್, ಈಗ ನೀವೊಂದು ಸಮ್ ಮಾಡ್ತಾ ಇರ್ತೀರಾ, ಸೊ ಈಕ್ವೇಷನ್ ಮಾಡಬೇಕು, ಅವಾಗ ಏನು ಮಾಡ್ತೀರಾ, ಆಲ್ಟ್ ಪ್ಲಸ್ನ ಓದಿದ್ರೆ ಸೊ ನೀವು ಇಲ್ಲಿ ಈಕ್ವೇಷನ್ನ ಟೈಪ್ ಮಾಡ್ಬೋದು. A ಪ್ಲಸ್ A ಪ್ಲಸ್ B ನೋಡಿ ಫಾರ್ಮುಲಾ ಕ್ರಿಯೇಟ್. ಸೊ ನಿಮ್ಗೆ ಇಲ್ಲಿ ಆಲ್ ಪ್ರೊಫೆಷ್ನಲ್, ಲೀನಿಯರ್, ಇಲ್ಲೇ ನಿಮಗೆ ಈಕ್ವೇಷನ್ಗಳು ಕೂಡ ಬಂದಿರುತ್ತೆ. ಬ್ರ್ಯಾಕೆಟ್ ಆಗಿರ್ಬೋದು, ಸೈನ್ ಥೀಟಾ, ಕಾಸ್ ಥೀಟಾ, ಅದನ್ನ ಹಂಗೆ ಆ್ಯಡ್ ಮಾಡ್ಕೊಬೋದು. ಸೊ ಇದು ಶಾರ್ಟ್ಕಟ್ ಕೀ ಈಕ್ವೇಷನ್ಗೆ. ಸೊ ಇನ್ಸರ್ಟ್ ಎನ್ ಎಂಟಿ ಫೀಲ್ಡ್. ಸೊ ಎಂಟಿ ಫೀಲ್ಡ್ ಅಂದರೆ ಒಂದು ಕರ್ಲಿ ಬ್ರೇಸಸ್ ಓಪನ್ ಆಗುತ್ತೆ. ಸೊ ನೀವು ಕರ್ಲಿ ಬ್ರೇಸಸ್ ಏನೋ ಒಂದು ಕರ್ಲಿ ಬ್ರೇಸಸ್ ಡಾಕ್ಯುಮೆಂಟ್ ಒಳಗೆ ನೀವು ಕ್ರಿಯೇಟ್ ಮಾಡ್ಬೋದು. ಈಗ ಏನಂದರೆ ಒಂದು ಡೇಟ್ ಆಫ್ ಬರ್ತ್ನ ಒಳಗೆ ಇನ್ಸರ್ಟ್ ಮಾಡಬೇಕಾಗತ್ತೆ. ಈಗ ಆವಾಗ ಕಂಟ್ರೋಲ್ ಪ್ಲಸ್ F9 ಕರ್ಲಿ ಬ್ರೇಸಸ್. ಸೊ ಇವಾಗ ಒಂದು 25 ಅಂತ ಕೊಟ್ಟಿರುತ್ತೆ, ಸೊ ರಿಮೂವ್ ಆಗಿರುತ್ತೆ. ಸೊ ನೀವು ಕರ್ಲಿ ಬ್ರೇಸಸ್ ನಾರ್ಮಲ್ ನಾವು ಕರ್ಲಿ ಬ್ರೇಸಸ್ ಹಾಕಿದ್ರೆ ನಿಮ್ಗೆ ಆ ಫೀಚರ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಇದ್ರ ಮೇಲೆ ಕರ್ಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವಾಗ ಬೇಕಂದ್ರೂ ಒಂದು ಹೈಲೈಟ್ ಥರ ತೋರಿಸುತ್ತೆ. ಸೊ ಈ ಫೀಚರ್ ಇನ್ಸರ್ಟ್ ಎನ್ ಎಂಟಿ ಫೀಲ್ಡ್. ಸೊ ಪ್ರಿಂಟ್ ಪ್ರಿವ್ಯೂ ಇನ್ನೊಂದು ಒಂದು ಪ್ರಿಂಟ್ ಮಾಡೋಕ್ಕೆ ಮುಂಚೆ ಒಂದು ಪ್ರಿವ್ಯೂ ನೋಡ್ತೀರಾ. ಅದೇಗೆ ಅಂದರೆ ನೀವು ಕಂಟ್ರೋಲ್ ಪ್ಲಸ್ F2 ನೋಡ್ಬೋದು ಪ್ರಿವ್ಯೂ.
ನಿಮಗೆ ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ ಅಲ್ವಾ. ಸೊ ಪ್ರಿಂಟ್ ಮಾಡೋಕ್ಕೆ ಮುಂಚೆ ನೀವು ಹೆಂಗೆ ಅಂತ ಗೊತ್ತಾಗುತ್ತೆ. ಈಗ ನೋಡೋಣ ಕ್ರಿಯೇಟ್ ಆಟೋ ಟೆಕ್ಸ್ಟ್. ಈ ಕ್ರಿಯೇಟ್ ಆಟೋ ಟೆಕ್ಸ್ಟ್ ಅಂದರೆ ಏನಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಈಗ ನೀವು ಯಾವುದಂತೂ ಈಗ ನೋಡಿ ಇದನ್ನ ಸೆಲೆಕ್ಟ್ ಮಾಡಿ ಕ್ರಿಯೇಟ್ನ. ಸೊ ಕ್ರಿಯೇಟ್ನ ಸೆಲೆಕ್ಟ್ ಮಾಡೋದು Alt F3 ಕ್ಲಿಕ್ ಮಾಡಿದೆ, ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ನೀವು ಈಗ ಸೆಲೆಕ್ಟ್ ಮಾಡಿರೋದು ಕ್ರಿಯೇಟ್ ಅಂತ. ಸೊ ನೀವು ಇಲ್ಲಿ ಬೇರೆ ಕೂಡ ಹಾಕೊಬೋದು, ಕ್ರಿಯೇಟ್ ಟೇಬಲ್ ಅಂತ ನಾನು ಟೈಪ್ ಮಾಡ್ತೀವಿ, ಆಯಿತಾ. ಸೊ ಇದು ಕ್ಯಾಟಗರಿ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಎಲ್ಲಿ ಅಂದರೆ ಆಟೋ ಟೆಕ್ಸ್ಟಲ್ಲಿ. ಸೊ ನಮಗೆ ಆಟೋ ಟೆಕ್ಸ್ಟಲ್ಲಿ ಬೇಡ, ನನಗೆ ಕವರ್ ಪೇಜಸ್ಸಿಗೆ ಬೇಕು, ಇದು ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ಬೋದು. ಸೊ ಇದು ಬಿಲ್ಟಿನ್ ಆಗಿರ್ಬೋದು, ಜನ್ರಲ್ ಆಗಿರ್ಬೋದು, ಕ್ರಿಯೇಟ್ ಅ ನ್ಯೂ ಕ್ಯಾಟಗರಿ ಅಂತ ಕೂಡ ಮಾಡ್ಬೋದು. ಸೊ ನಾನು ಇವಾಗ ಜನರಲ್ಗೆ ಕ್ಲಿಕ್ ಮಾಡಿ ಸೇವ್ ಇನ್ ನಾರ್ಮಲ್ ಬಿಲ್ಡಿಂಗ್ ಬ್ಲಾಕ್ಸ್. ಸೊ ನಾರ್ಮಲ್ ಹೇಗಿರಲಿ. ಇನ್ಸರ್ಟ್ ಕಂಟೆಂಟ್ ಓನ್ಲಿ, ಇನ್ಸರ್ಟ್ ಕಂಟೆಂಟ್ ಇನ್ಸ್ ಓನ್ ಪ್ಯಾರಾಗ್ರಾಫ್, ಇನ್ಸರ್ಟ್ ಕಂಟೆಂಟ್ ಇನ್ಸ್ ಓನ್ ಪೇಜ್. ಏನಂದರೆ ನೀವು ಈಗ ಕ್ರಿಯೇಟ್ ಟೇಬಲ್ ಅಂತ ಮಾಡಿರ್ತೀರ. ಸೊ ಕಂಟೆಂಟ್ ಓನ್ಲಿ ಅಂತ ಬರೀ ನೀವು ಕ್ರಿಯೇಟ್ ಟೇಬಲ್ ಅಂತ ಬರುತ್ತೆ. ಸೊ ಇನ್ಸ್ ಓನ್ ಪ್ಯಾರಾಗ್ರಾಫ್ ಏನಂತ ಕ್ರಿಯೇಟ್ ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫ್ ಜೊತೆ ಬರುತ್ತೆ. ಇಲ್ಲ ಓನ್ ಪೇಜ್ ಅಂದರೆ ಯಾವ ಪೇಜ್ ಹೇಳಿದೆ ಆ ಪೇಜ್ ಜೊತೆ ಎಲ್ಲ ಬರ್ತದೆ. ಇವಾಗ ನಾನು ಕಂಟೆಂಟ್ ಓನ್ಲಿ ಅಂತ ಕ್ರಿಯೇಟ್ ಮಾಡಿ, ಸೊ ಕವರ್ ಪೇಜಸ್ಸಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇವಾಗ ಸೇವ್ ಆಗಿದೆ. ಈಗ ನಾವು ಕವರ್ ಪೇಜ್ನ ಆ್ಯಡ್ ಮಾಡೋಣ. ಅದೇಗೆ ಅಂದರೆ Ctrl+N ನ್ಯೂದು ಓಪನ್ ಮಾಡಿ. ಸೊ ನೀವು ಅಲ್ಲೂ ಕೂಡ ಟ್ರೈ ಮಾಡ್ಬೋದು, ನಾನು ಹೊಸ ಪೇಜಲ್ಲಿ ಕ್ರಿಯೇಟ್ ಮಾಡ್ತೀನಿ ಕವರ್ ಪೇಜ್. ಸೊ ನೀವು ಇನ್ಸರ್ಟ್ಗೆ ಹೋಗಿ ಇನ್ಸರ್ಟ್ ಟ್ಯಾಬಲ್ಲಿ ಕವರ್ ಪೇಜ್ ಹೋದಾಗ ಇಲ್ಲಿ ನೀವು ನೋಡ್ಬೋದು ಅಂತ. ಸೊ ಇಲ್ಲಿ ಕ್ರಿಯೇಟ್ ಅಂತ ಇದೆ. ಸೊ ನಾವು ಸೆಲೆಕ್ಟ್ ಮಾಡಿದ್ದು ಕ್ರಿಯೇಟ್, ಆಮೇಲೆ ಟೇಬಲ್ ಅಂತ ಟೈಪ್ ಮಾಡಿದ್ದು ಅಲ್ವಾ. ಸೊ ಅದಕ್ಕೆ ನಮಗೆ ಅಲ್ಲಿ ನಾವು ಏನು ಸೆಲೆಕ್ಟ್ ಮಾಡಿರ್ತೀವಿ ಅಷ್ಟೇ ಬರುತ್ತೆ. ಈಗ ನಾವು ಟೇಬಲ್ ಅಂತ ಮಾಡ್ಬೋದು. ನೋಡಿ ನಾವು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯೂಸ್ ಮಾಡ್ಕೊಬೋದು. ಏನಂದರೆ ನಿಮ್ಮದು ಒಂದು ಸಿಗ್ನೇಚರ್ಸ್ ಇರುತ್ತೆ, ಒಂದು ಕವರ್ ಪೇಜಲ್ಲಿ ನಿಮ್ಮದು ಒಂದು ಏನಂತೂ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ಹೆಸರಾಗಿರ್ಬೋದು, ಮತ್ತು ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲ ಇಕ್ಕಿರ್ತೀರಿ. ಅದನ್ನು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಕಾಲೇಜಲ್ಲಿ ಆಗಿರ್ಬೋದು, ಇಲ್ಲೊಂದು ಇನ್ಸ್ಟಿಟ್ಯೂಷನಲ್ಲಿ, ಆವಾಗ ನಾವು ಎಲ್ಲದಕ್ಕೂ ಕವರ್ ಪೇಜ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಈ ಆಟೋ ಟೆಕ್ಸ್ಟ್ ಫಾರ್ಮೆಟಿಂದ ನಾವು ಕ್ಲೀನಾಗಿ ಯೂಸ್ ಮಾಡ್ಕೊಬೋದು. ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ದಿನ ನಮಗೆ ಟೈಮ್ ಸೇವ್ ಆಗುತ್ತೆ ಇದರಲ್ಲಿ. ಸೊ ಈಗ ನಾವು ನೆಕ್ಸ್ಟ್ ನೋಡೋಣ. ಎಲ್ಪ್ ಎಲ್ಲರಿಗೂ ಗೊತ್ತಿರುತ್ತೆ F1. ಸೊ F1 ಏನಕ್ಕೆ ಅಂದರೆ ಶಾರ್ಟ್ಕಟ್ಗೆ. ಸೊ ನಾನು ಇಂಟರ್ನೆಟ್ ಕನೆಕ್ಟ್ ಮಾಡಿಲ್ಲ. ಸೊ ನೀವು F1 ಕ್ಲಿಕ್ ಮಾಡಿದ್ರೆ ನೀವು ಇಂಟರ್ನೆಟ್ ಇಂದ ನೀವು ಏನು ಬೇಕಂದ್ರೂ ಹೆಲ್ಪ್ ತೊಗೊಬೋದು. ನಿಮಗೆ ಯಾವುದಂತೂ ಒಂದು ಈಗ ಇದೇ ಆಗಿರ್ಬೋದು, ಆಟೋ ಟೆಕ್ಸ್ಟ್ ಬಗ್ಗೆ ಇನ್ನೂ ಡೀಟೇಲ್ ತಿಳ್ಕೊಬೇಕು, ಆಟೋ ಟೆಕ್ಸ್ಟ್ ಎಲ್ಲಿ ಸೇರಿರುತ್ತೆ, ಟ್ಯಾಬ್ ಆಗಿರ್ಬೋದು, ಈಕ್ವೇಷನ್ ಎಲ್ಲಿದೆ ನಂಗೆ ಹುಡ್ಕೋಕ್ಕಾಗಲ್ಲ ಅಂದರೆ ನೀವು ಅಲ್ಲಿ ಈಕ್ವೇಷನ್ ಓದಿದ್ರೆ ನಿಮಗೆ ಅಲ್ಲಿ ತೋರಿಸುತ್ತೆ. ಇನ್ಸರ್ಟ್ಗೆ ಹೋಗಿ ಇನ್ಸರ್ಟಲ್ಲಿ ನಿಮಗೆ ಸಿಂಬಲ್ಸ್ ಅಂದರೆ ಸಿಂಬಲ್ಸ್ ಅಂಡರಲ್ಲಿ ಈಕ್ವೇಷನ್ ಇರುತ್ತೆ, ಆ ಥರ ಡೈರೆಕ್ಟ್ ಇರುತ್ತೆ. ಇಲ್ಲ ಗೋ ಟು ಡೈರೆಕ್ಟ್ ಅಂತ ಇರುತ್ತೆ. ಸೊ ಡೈರೆಕ್ಟಾಗಿ ಈಕ್ವೇಷನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇದು ಹೆಲ್ಪ್ ತುಂಬ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ 34 ಬಂದು ಔಟ್ಲೈನ್. ಸೊ ಈ ಔಟ್ಲೈನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾನು ಶಾರ್ಟ್ಕಟ್ ಕೀ ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ. Alt Ctrl+O, Alt O. ನೀವು ನೋಡ್ಬೋದು ಹೇಗೆ ಔಟ್ಲೈನ್ ಆಗಿದೆ. ಈಗ ನೀವು ನೋಡ್ಬೋದು ಈ ಪೇಜಲ್ಲಿ ಸೆಕ್ಷನ್ ಬ್ರೇಕ್ ಆಗಿದೆ ಕಂಟಿನ್ಯೂಸ್ ಆಗಿ. ಸೊ ಇದು ಏನಂತ ಅರ್ಥ ಅಂದರೆ ಬ್ರೇಕು, ಯಾಕಂದರೆ ಇದು ನೆಕ್ಸ್ಟ್ ಲೈನಿಗೆ ಬಂದಿದೆ. ಸೊ ನೀವು ನೋಡ್ಬೋದು ಕಾಲಮ್ 1 ಕಾಲಮ್ 2. ಸೊ ಆವಾಗ ಸೆಕ್ಷನ್ ಬ್ರೇಕ್ ಕಂಟಿನ್ಯೂಸ್ ಆಗಿದೆ. ಸೊ ಇಲ್ಲೊಂದು ಪಾಯಿಂಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಬ್ಲ್ಯಾಂಕ್ ಸ್ಪೇಸ್ ಯೂಸ್ ಮಾಡಿದ್ದೀರಾ. ಸೊ ಅಲ್ಲಿ 2 ಸ್ಪೇಸ್ ಆಗಿದೆ. ಈ ಔಟ್ಲೈನಲ್ಲಿ ನೀವು ಕ್ಲೀನಾಗಿ ಫಾರ್ಮ್ಯಾಟ್ ಮಾಡ್ಕೊಬೋದು. ಯಾಕಂದರೆ ನೀವು ಯಾವುದಂತೂ ವಿಕಿಪೀಡಿಯಾದಲ್ಲಿ ನೀವು ನೋಡಿರ್ಬೋದು, ಅವರೊಂದಷ್ಟು ಆರ್ಡ್ರಲ್ಲಿ ಇರುತ್ತೆ, ಅದಕ್ಕೆಲ್ಲ ಆಗಿರ್ಬೋದು. ಯಾವುದಂತೂ ಡಾಕ್ಯುಮೆಂಟ್ ಮಾಡೋಕ್ಕೋಸ್ಕರ ಈ ಥರ ನೀವು ನೋಡ್ಬೋದು. ಇದರಲ್ಲೂ ಕೂಡ ನೀವು ಲೆವೆಲ್ಸ್ಗಳನ್ನ ಚೇಂಜ್ ಮಾಡ್ಕೊಬೋದು, ಯಾಕಂದರೆ ಯೂಸ್ ಆಗುತ್ತೆ. ಯಾಕಂದರೆ ನಿಮ್ಮದು ಒಂದು ಡಾಕ್ಯುಮೆಂಟ್ ಮಾಡಬೇಕಂದ್ರೆ ಒಂಥರ ಫಾರ್ಮ್ಯಾಟಲ್ಲಿ ಇರಬೇಕು, ಇಲ್ಲಾಂದರೆ ಲುಕ್
ಕಾಣಿಸಲ್ಲ. ನೋಡ್ಬೋದು ಲೆವೆಲ್ 5 ಅಂದರೆ ಯಾವ ಥರ ಹೋಗುತ್ತೆ, ಲೆವೆಲ್ 3 ಅಂದರೆ ಯಾವ ಸರಿ. ಸೊ ಬಾಡಿ ಟೆಕ್ಸ್ಟನ್ನು ನಾನು ನಾರ್ಮಲ್ ಹಾಕ್ತೀನಿ. ಸೊ ಕ್ಲೋಸ್ ಔಟ್ಲೈನ್. ಸೊ ಇದನ್ನು ನೀವು ಈ ಥರ ಯೂಸ್ ಮಾಡ್ಕೊಬೋದು ಔಟ್ಲೈನ್. ಸೊ ಯಾರ್ಯಾರು ಡಾಕ್ಯುಮೆಂಟ್ಸ್ ಮಾಡ್ತೀರಾ ಒಂದ್ಸತಿ ಔಟ್ಲೈನ್ ಕೂಡ ನೀವು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬಂದು ಟಾಸ್ಕ್ ಪೇನ್, Ctrl+F1. ಟಾಸ್ಕ್ ಪೇನ್ ಏನು ಅಂದರೆ ನಿಮಗೆ ಕಮೆಂಟ್ ಕಾಣಿಸ್ತಾ ಇಲ್ಲ, ನೀವು ಇಲ್ಲೊಂದು ಬಟನ್ ಇದೆ ನೋಡಿ, ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಶೋ ಟ್ಯಾಬ್ಸ್ ಆ್ಯಂಡ್ ಕಮೆಂಟ್ಸ್, ಇದನ್ನು ನೀವು ಶಾರ್ಟ್ಕಟ್ ಕೀಯಲ್ಲಿ ಯೂಸ್ ಮಾಡ್ತೀರಾ ಅಷ್ಟೇ. ಟಾಸ್ಕ್ ಪೇನ್ ಏನಂದ್ರೆ ಹೈಡ್ ಮಾಡುತ್ತೆ, ನೀವು ಯಾವುದೇ ಡಾಕ್ಯುಮೆಂಟ್ ಮಾಡೋದು ನಂಗೆ ಅದು ಬೇಡ, ಟೈಪಿಂಗ್ ಮಾತ್ರ ಕಾಣಿಸ್ಬೇಕು ಅಂದರೆ ಫಾಸ್ಟಾಗಿ, ಯಾಕಂದರೆ ನಿಮ್ಮ ಮೌಸು ಇಲ್ಲೆಲ್ಲ ಕ್ಲಿಕ್ ಮಾಡೋದಾಗಿರ್ಬೋದು. ಸೊ ಯಾರಂತೂ ನಿಮ್ಮ ಮಕ್ಕಳಲ್ಲಿ ನೀವು ಟೈಪ್ ಮಾಡೋ ಟೈಮಲ್ಲಿ ಬಂದು ಇಲ್ಲಿ ಮೌಸ್ ಅಲ್ಲಾಡ್ಸೋದಾಗಿರ್ಬೋದು, ಮತ್ತು ಇಲ್ಲೆಲ್ಲ ಕ್ಲಿಕ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಅದು ಬೇಡ, ನನಗೇನು ಬೇಕೋ ಹೋಮ್ ಟ್ಯಾಬ್ ಬೇಕಾ ಹೋಮ್ ಟ್ಯಾಬ್ ಓಪನ್ ಮಾಡ್ಕೊಳ್ಳೋದು, ಡಿಸೈನ್ ಬೇಕಾ ನನಗೆ ಡಿಸೈನ್ ಟ್ಯಾಬ್. ಒಂದು ಪ್ರೊಫೆಷ್ನಲ್ ಥರ ಯೂಸ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಮತ್ತು ಇದನ್ನು Ctrl+F1 ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಾರ್ಮಲಾಗಿ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದು ವರ್ಡ್ ಕೌಂಟ್ ಲಿಸ್ಟ್. ಸೊ ವರ್ಡ್ ಕೌಂಟ್ ಲಿಸ್ಟ್ ನಿಮ್ಗೆ ಯೂಶ್ವಲಿ ನಿಮಗೆ ಡಿಸ್ಪ್ಲೇನೇ ಕಾಣಿಸ್ತಾ ಇರುತ್ತೆ ಎಷ್ಟು ವರ್ಡ್ಸ್ ಆಗಿದೆ ಅಂತ. ನೀವು ನೋಡ್ಬೋದು ಇಲ್ಲಿ 3/1572 ವರ್ಡ್ಸ್ ಅಂತ. ಸೊ ನಾವು ಶಾರ್ಟ್ಕಟ್ ಕೀ ಯೂಸ್ ಮಾಡಿಕೊಂಡು ಯೂಸ್ ಮಾಡೋಣ, ಯಾಕಂದರೆ ಒಂದೊಂದು ಸಿಸ್ಟಮಲ್ಲಿ ಇದು ಕೂಡ ಹೈಡ್ ಮಾಡಿರ್ತಾರೆ. ನೋಡ್ಬೋದು ಪೇಜಸ್ 1, ವರ್ಡ್ಸ್ 3, ಕ್ಯಾರೆಕ್ಟರ್, ನಂಬರ್ ಆಫ್ ಸ್ಪೇಸಸ್, ಕ್ಯಾರೆಕ್ಟರ್ ವಿತ್ ಸ್ಪೇಸ್, ಪ್ಯಾರಾಗ್ರಾಫ್ಸ್, ಲೈನ್ಸ್. ಸೊ ಇಷ್ಟು ವರ್ಡ್ ಕೌಂಟ್ ನಿಮ್ಗೆ ಸಿಗುತ್ತೆ. ಇಲ್ಲಿ ನಿಮಗೆ ಅಷ್ಟು ಇನ್ ಡೀಟೇಲಾಗಿ ಸಿಗಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಬರುತ್ತೆ. ಶಾರ್ಟ್ಕಟ್ ಕೀ ಯೂಸ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡೋ ಥರ ಅಡ್ವಾನ್ಸ್ ಆಗಿ. ಸೊ ಫಾಂಟ್ Ctrl+Shift+F. ಸೊ ಇದು ಏನಂದರೆ ಫಾಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೊಬೋದು, ಸ್ಯಾಂಪಲ್ ಅಂತ ಇದೆ. ನೀವು ಸ್ಟ್ರೈಕ್ ಥ್ರೂ ಅಂದರೆ ಸ್ಟ್ರೈಕ್ ಥ್ರೂ ಮಾಡ್ಬೋದು, ಡಬಲ್ ಸ್ಟ್ರೈಕ್ ಥ್ರೂ ಬೇಕು ಡಬಲ್ ಸ್ಟ್ರೈಕ್, ಸಬ್ಸ್ಕ್ರೈಬ್, ಅಂಡರ್ಸ್ಕ್ರೈಬ್. ಇದೇನಂದರೆ ನೀವು ಹೋಮ್ ಟೈಮಿಗೆ ಹೋಗ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಅಡ್ವಾನ್ಸ್ಗೆ ಹೋಗ್ಬಿಟ್ಟು ನೀವು ಎಷ್ಟೆಷ್ಟು ಬೇಕೋ ಸ್ಕೇಲಿಂಗ್ಸ್ ಎಲ್ಲ ಮಾಡ್ಬೋದು. ಫಾಂಟ್ಸ್ಗಳು ನೀವು ಇಲ್ಲೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು, CSS ಅದು, ಮತ್ತು ಸೆಟಸ್ ಡಿಫಾಲ್ಟ್ ಮಾಡ್ಬೋದು. ಟೆಕ್ಸ್ಟ್ ಎಫೆಕ್ಟ್ಸ್ ಕೂಡ ಹಾಕೊಬೋದು ನೀವು, ಔಟ್ಲೈನ್, ಇನ್ಫ್ಲೋ. ಏನಂದರೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಕವರ್ ಪೇಜಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ ಇದನ್ನು ಮಾಡ್ತೀರಾ, ಕೊನೆಗೆ ಲಾಸ್ಟಲ್ಲಿ ಕೂಡ ಮಾಡ್ತೀರಾ. ನೀವು ನೋಡ್ಬೋದು ಅದನ್ನು ಇಲ್ಲೂ ಕೂಡ ನೀವು ತೆಗಿಬೋದು. ಫಾಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ನೀವು ಇನ್ನೊಂದು ಶಾರ್ಟ್ಕಟ್ ಕೀ ನೋಡಿದ್ರೆ ಅನಿಸುತ್ತೆ, Ctrl+D ಓಪನ್ ಮಾಡೋಕ್ಕೆ. ಸೊ ಇದೆಲ್ಲ ಬೇಸಿಕ್ ಯೂಸ್ ಮಾಡ್ತಿರ್ತಾರೆ. ಸೊ ಇದು ಅಡ್ವಾನ್ಸ್ ಶಾರ್ಟ್ಕಟ್ ಕೀಗೆ. ಸೊ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಫಾಂಟ್ ಸೈಜ್. ಸೊ ನೀವು ಫಾಂಟ್ ಸೈಜ್ನ ಇಲ್ಲೇ ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡ್ತೀವಿ. ಸೊ ನಾವು ಶಾರ್ಟ್ಕಟ್ ಕೀಯಲ್ಲಿ ನಾವು ಫಾಂಟ್ ಸೈಜ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ಸೇಮ್ ಇದೇ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಏನಂದರೆ ನಿಮಗೆ ಫಾಂಟ್ ಸೈಜಿಗೆ ಕರ್ಕೊಂಡು ಹೋಗುತ್ತೆ. ಆವಾಗಲೇ ನಾನು ಫಾಂಟ್ ಸ್ಟೈಲ್ ಅಂದಿದ್ದ ತಕ್ಷಣ ನಿಮಗೆ ಫಾಂಟ್ ಸ್ಟೈಲಿಗೆ ಕರ್ಕೊಂಡೋಯ್ತು. ಸೊ ಇಲ್ಲಿ ಫಾಂಟ್ ಸೈಜ್ ಅಂದಕ್ಕೆ ನಿಮಗೆ ಫಾಂಟ್ ಸೈಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ರಿವೀಲ್ ಫಾರ್ಮ್ಯಾಟಿಂಗ್ ಅಂದರೆ ಒಂದು ನಿಮಿಷ, ಸ್ವಿಫ್ಟ್ ನೋಡ್ಬೋದು, ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಒಂದು ಸೈಜ್ ತಗೊಂಡಿದ್ರೆ ಫಾಂಟ್ ಈ ಥರ ನಿಮಗೆ ಯಾವ ಸೈಜ್ ಬೇಕೋ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಪ್ಯಾರಾಗ್ರಾಫ್ ಸ್ಟೈಲ್ ಅಂದರೆ ಪ್ಯಾರಾಗ್ರಾಫ್ ಸ್ಟೈಲ್ ಹೇಗೆ ಯೂಸ್ ಮಾಡ್ತೀರಾ, ಲೈನ್ ನಂಬರ್. ಇದು ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಅಡ್ವಾನ್ಸ್ ಅವರು ಯೂಸ್ ಮಾಡ್ತಾರೆ. ಯಾವುದಂತೂ ಡಾಕ್ಯುಮೆಂಟ್ ತುಂಬ ವಿಕಿಪೀಡಿಯಾದಲ್ಲೆಲ್ಲ ಮಾಡುವಾಗ ಈ ಥರ ಅದೆಲ್ಲ ಅವರು ನೋಡ್ಕೊಬೇಕಾಗತ್ತೆ. ಯಾಕಂದರೆ ಮಾರ್ಜಿನ್ಸ್ ಆಗಿರ್ಬೋದು, ಯಾಕಂದರೆ ಒಂದು ಡಾಕ್ಯುಮೆಂಟ್ ಒಂದೇ ಸೈಜಲ್ಲಿ ಇರಬೇಕು ಅಂದರೆ ನಾವೆಲ್ಲನೂ ಚೇಂಜಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ಅದನ್ನು ನೋಡಬೇಕು. ಮತ್ತು
ಏನಾದರೂ ಚೇಂಜಸ್ ಆಗಿದೆಯಾ, ಫಾರ್ಮ್ಯಾಟಿಂಗ್ ಆಗಿದೆಯಾ ಅಂತ. ಸೊ ಆವಾಗ ರಿವೀಲ್ ಫಾರ್ಮ್ಯಾಟಿಂಗ್ ಶಾರ್ಟ್ಕಟ್ ಕೀ ಯೂಸ್ ಮಾಡಿ ನಾವು ಚೇಂಜಸ್ ಮಾಡ್ಕೊಬೋದು. ಇದು ತುಂಬಾ ಅಡ್ವಾಂಟೇಜ್. ಸೊ ನೆಕ್ಸ್ಟ್ ನೋಡೋಣ, ಮೂವ್ ಟು ದ ಲಾಸ್ಟ್ ಚೇಂಜಸ್. ಸೊ ನೀವು ಲಾಸ್ಟ್ ಏನು ಚೇಂಜಸ್ ಮಾಡಿದ್ರೆ, ಸೊ ಇಲ್ಲೆಲ್ಲೋ ಟೈಪ್ ಮಾಡಿರ್ತೀರ, ಮರ್ತೋಗಿದ್ರೆ ನಾನು ಲಾಸ್ಟಲ್ಲಿ ಏನೋ ಮಾಡಿದ್ನಲ್ಲ, ಏನೋ ಚೇಂಜಸ್ಸು ಅಂದಾಗ ಅದು ನಿಮಗೆ ಅಲ್ಲಿ ಕರ್ಕೊಂಡೋಗುತ್ತೆ. ನೀವು ಅಲ್ಲಿ ಚೇಂಜ್ ಮಾಡಿದರೆ ಅದಕ್ಕೋಸ್ಕರ ನಿಮಗೆ ಅಲ್ಲಿ ಕರ್ಕೊಂಡೋಗುತ್ತೆ ನ್ಯೂ ಪೇಜಲ್ಲಿ. ಸೊ ಟ್ರೆಜರಸ್ ಕಮೆಂಟ್. ಸೊ ಇದು ಏನಂದರೆ, ನೀವು ಯೂಶಲಿ ಇಲ್ಲಿ ಹೋಗಿ ರೆಫರೆನ್ಸ್ ಚೆಕ್ ಮಾಡ್ತಾ ಇದ್ರಿ, ಏನಂದರೆ ನಿಮ್ಮ ಸೈಜ್ಗೆ ಇನ್ನೊಂದು ಮೀನಿಂಗ್ ಆಗಿರ್ಬೋದು, ಮ್ಯಾಗ್ನಿಟ್ಯೂಡಿಗೆ ಇನ್ನೊಂದು ಮೀನಿಂಗ್ ಆಗಿರ್ಬೋದು, ಡಿಕ್ಷ್ನರಿ ಥರ ಯೂಸ್ ಮಾಡ್ಕೊಬೋದು. ಯಾವುದಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ನೋಡಿ, ನಿಮ್ಮ ಕೈಂಡಿಗೆ ಇಷ್ಟು ವರ್ಡ್ ಯೂಸ್ ಮಾಡ್ಬೋದು, ಪರ್ಸನಿಗೆ ಇಷ್ಟೊಂದು ಯೂಸ್ ಮಾಡಿ. ಸೊ ಈ ಥರ ನಿಮಗೆ ಡಿಕ್ಷ್ನರಿ ಥರ ಇದು ಯೂಸ್ ಆಗುತ್ತೆ. ಸೊ ನೀವು ಇಲ್ಲಿ ಹೋಗಿ ಸರ್ಚ್ ಮಾಡೋ ಬದಲು ಶಿಫ್ಟ್ ಪ್ಲಸ್ F7 ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. ಡಿಸ್ಪ್ಲೇ ಶಾರ್ಟ್ಕಟ್ ಮೆನ್ಯೂ. ಸೊ ಶಾರ್ಟ್ಕಟ್ ಮೆನು ನೀವು ನೋಡ್ಬೋದು ಇವಾಗ. ಇದು ನಿಮ್ಮ ಶಾರ್ಟ್ಕಟ್ ಮೆನು. ಏನಿದು ಶಾರ್ಟ್ಕಟ್ ಮೆನು ಅಂತ ಅರ್ಥ ಆಗಲಿಲ್ವ? ಸೊ ನೀವು ಯೂಶ್ವಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ, ಏನಂದ್ರೆ ಮಿನಿ ಆಕ್ಸೆಸ್ ಟೂಲ್ ಬಾರ್ ಥರ ಇದು ವರ್ಕ್ ಆಗುತ್ತೆ. ಸೊ ನಿಮ್ಗೆ ಇಲ್ಲೇ ಬರುತ್ತೆ ಕಾಪಿ ಪೇಸ್ಟು, ರೀಸ್ಟಾರ್ಟು, ಕಂಟಿನ್ಯೂ, ನಂಬರಿಂಗು, ಫಾಂಟು, ಪ್ಯಾರಾಗ್ರಾಫ್. ಇದು ಶಾರ್ಟ್ಕಟ್ ಮೆನು. ಏನಂದ್ರೆ ನಿಮಗೆ ಮಿನಿ ಟೂಲ್ ಬಾರ್ ಥರ ಇಲ್ಲೇ ಇಷ್ಟಿರೋ, ನಾವು ಹೋಮ್ ಟ್ಯಾಬ್ ಇನ್ಸರ್ಟ್ ಟ್ಯಾಬ್ದಲ್ಲಿರೋ ಎಲ್ಲ ಇಷ್ಟು ನಿಮಗೆ ಒಂದು ಶಾರ್ಟ್ಕಟ್ ಥರ ವರ್ಕ್ ಆಗುತ್ತೆ. ಕಮೆಂಟ್ ಆಗ್ಬೋದು, ಎಲ್ಲ ಆಗ್ಬೋದು. ಸೊ ಡಿಸ್ಪ್ಲೇ ಮೈಕ್ರೋಸಾಫ್ಟ್ ಸಿಸ್ಟಮ್ ಇನ್ಫಾರ್ಮೇಷನ್. ಸೊ ಇದು ನಮಗೆ ಬೇಕಾಗಿರುತ್ತೆ, ಯಾಕಂದರೆ ಯಾರಿಗೂ ಅಷ್ಟು ಯೂಸ್ ಮಾಡಲ್ಲ. ಯಾಕಂದರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದೇ ಇದು. ನೋಡ್ಬೋದು ಸಿಸ್ಟಮ್ ಸಮ್ಮರಿ, ನಿಮ್ಮ ಸಿಸ್ಟಮ್ದು ಸಮ್ಮರಿ ಡೀಟೇಲ್ಸ್ ಎಲ್ಲ ಮೈಕ್ರೋಸಾಫ್ಟ್ ವರ್ಡಲ್ಲೇ ತಿಳಿಸ್ಬಿಡುತ್ತೆ. ಟೋಟಲ್ ಫಿಸಿಕಲ್ ಮೆಮೊರಿ ಆಗಿರ್ಬೋದು, ಅವೈಲೇಬಲ್ ಮೆಮೊರಿ ಆಗಿರ್ಬೋದು, ವರ್ಚುವಲ್ ಮೆಮೊರಿ ಆಗಿರ್ಬೋದು, ಹಾರ್ಡ್ವೇರ್ ರಿಸೋರ್ಸಸ್, ಕಾಂಪೋನೆಂಟ್ಸ್. ಸೊ ಇದೆಲ್ಲ ಅಷ್ಟು ಕ್ಲೀನಾಗಿ ತೋರಿಸ್ತಿಲ್ಲ. ಇದು ನೋಡ್ಬೋದು, ಡಿಸ್ಪ್ಲೇ ನೋಡ್ಬೋದು. ಸೊ ನೀವು ಇನ್ಪುಟ್ ಬಂದಾಗ ಮೋಡಮ್ ಕನೆಕ್ಟ್ ಆಗಿಲ್ಲ, ಸ್ಟೋರೇಜ್ ಪಿನ್ನಿಂಗ್, ಫ್ಯಾಕ್ಸ್ ನಂಬರ್ ಆಗಿರ್ಬೋದು, ಎಲ್ಲ ನಿಮಗೆ ಸಿಗುತ್ತೆ. ಸಾಫ್ಟ್ವೇರ್ ಎನ್ವೈರ್ಮೆಂಟ್. ಸೊ ಇಲ್ಲಿ ನಿಮಗೆ ಇದು ಒಂದು ಸೆಟ್ಟಿಂಗ್ಸಲ್ಲಿ ಹೇಗೆ ಯೂಸ್ ಆಗುತ್ತೆ ಅದೆಲ್ಲ ಪೂರ್ತಿ ನಿಮಗೆ ಇದರಲ್ಲಿ ವರ್ಕ್ ಮಾಡ್ದಂಗೆ ಆಗುತ್ತೆ. ಮೈಕ್ರೋಸಾಫ್ಟ್ ಸಿಸ್ಟಮ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ, ಡಿಸ್ಪ್ಲೇ MS ವಿಷನ್ ಬೇಸಿಕ್ ಕೋಡ್. ಇದು ಬೇಸಿಕ್ ಕೋಡ್ ಏನಂದರೆ ಆಲ್ಟ್ ಪ್ಲಸ್ F11. ಇದೆಲ್ಲ ಕೂಡ ನಿಮ್ಗೊಂದಷ್ಟು ಕೋಡಿಂಗ್ ಥರ ಇರುತ್ತೆ. ನೋಡ್ಬೋದು. ಸೊ ಇಲ್ಲೂ ಕೂಡ ಇದೊಂದು ಕೋಡಿಂಗ್ ಥರ ವಿಜುವಲ್ ಕೋಡ್, ಇದರಲ್ಲಿ ಕೂಡ ಕೋಡಿಂಗ್ ಹಾಕಿ ನಿಮಗೆ ಒಂದು ಪ್ರಾಜೆಕ್ಟ್ನ ಜನರೇಟ್ ಮಾಡಿರ್ತಾರೆ ಮೈಕ್ರೋಸಾಫ್ಟ್ ಸಿಸ್ಟಮ್ ಅವರು. ಇಲ್ಲಿ ನೀವು ಕೋಡಿಂಗ್ಸ್ನೆಲ್ಲ ತೆಗಿಬೋದು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ಇನ್ಸರ್ಟ್ ಮಾಡ್ಕೊಬೋದು, ಯೂಸ್ ಫಾರ್ಮ್ ಅಂತ ಹಾಕ್ಕೊಂಡು ನೀವು ಇಲ್ಲೆಲ್ಲ. ಸೊ ಇದೆಲ್ಲ ನಮ್ಗಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ, ಯಾಕಂದ್ರೆ ಇದು ಇವರು ಯಾರು ಇಂಜಿನಿಯರ್ಸ್ಗಳಿರ್ತಾರೆ ಅವ್ರಿಗೆಲ್ಲ ಇದು ಗೊತ್ತಾಗಿರುತ್ತೆ, ಇದು ಹೇಗೆ ಯೂಸ್ ಮಾಡೋದು ಅಂತ. ಸೊ ಇದನ್ನು ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅದು ಹೇಗೆ ಯೂಸ್ ಮಾಡೋದು. ಸಿಂಪಲ್ ಆಗಿರುತ್ತೆ, ನೀವೇ ಒಂದೊಂದಲ್ಲಿ ಇನ್ಸರ್ಟ್ ಮಾಡ್ಕೊಬೋದು ಫೋನಾಗಿ. ಸೊ ನೆಕ್ಸ್ಟ್ ಬನ್ನಿ, ಗೋ ಟು ದ ಬಿಗಿನಿಂಗ್ ವರ್ಡ್ ಪೇಜ್. ಏನಂದರೆ ಕಂಟ್ರೋಲ್ ಪ್ಲಸ್ ಹೋಮ್. ಸೊ ನಿಮಗೆ ಸ್ಟಾರ್ಟಿಂಗ್ ಪೇಜ್ನ ಕರ್ಕೊಂಡು ಹೋಗುತ್ತೆ. ಕಂಟ್ರೋಲ್ ಪ್ಲಸ್ ಎಂಡ್ ಅಂದರೆ ಲಾಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಏನಂದರೆ ನೀವು ಯಾವುದೋ ಪೇಜಲ್ಲಿ ಇರ್ತೀರ. ಸೊ ಇವಾಗ ನಾನು ಫಸ್ಟ್ ಪೇಜಿಗೆ ಹೋಗಬೇಕು, ನಾನು ಮತ್ತೆ ಮೌಸ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು, ಆಗಲ್ಲ.
ಸೊ ಅವಾಗ ಏನೋ ಒಂದು 1800 ಒಳಗಾಗುತ್ತೆ. ಸೊ ನೀವು 1000 ಪೇಜಸ್ ಎಲ್ಲ ಪ್ರಿಂಟ್ ಮಾಡಿದ್ದಾರೆ, ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಒಂದು ಟೆಕ್ಸ್ಟ್ ಬುಕ್ಗೆಲ್ಲ. ಸೊ ಒಂದು 300-400 ಇರುತ್ತೆ ಟೈಪಿಂಗ್ಸು. ಸೊ ಅವಾಗ ನೀವು ಫಸ್ಟ್ ಪೇಜಿಗೆ ಹೋಗಬೇಕು, ನನ್ನಲ್ಲಿ ಏನೋ ಕವರ್ ಪೇಜ್ ಹಾಕಬೇಕು, ಪೇಜ್ ಇನ್ಸರ್ಟ್ ಮಾಡಬೇಕು ಅಂದರೆ ನೀವು ಹೋಮ್ಗೆ ಹೋಗ್ಬೋದು. ಸೊ ಮತ್ತೆ ನಾನು ಲಾಸ್ಟ್ ಪೇಜಿಗೆ ಬರ್ಬೋದು ಸೊ ನೀವು ಶಾರ್ಟ್ಕಟ್ ಕೀಯಿಂದ ಇದನ್ನು ಯೂಸ್ ಮಾಡಿದ್ರೆ ನೀವು ಸ್ಟಾರ್ಟಿಂಗ್ ಪೇಜ್ಗೆ ಹೋಗ್ಬೋದು, ಎಂಡ್ ಪೇಜ್ಗೂ ಬರ್ಬೋದು. ಸಾರಿ, ಅಲ್ಲಿ ಬಿಗಿನಿಂಗ್ ಅಂತಿತ್ತು, ಸಾರಿ ಎಂಡ್. ಸೊ ಕಳ್ತಿರಲ್ಲ ಹೇಗೆ ಈ MS ವರ್ಡ್ ಅಡ್ವಾನ್ಸ್ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡೋದು. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.